ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಸಹ ಮ್ಯಾರಿ ಕ್ರಿಸ್ಮಸ್. ನೀವೆಲ್ಲರೂ ಇಂದು ಯೇಸುವಿನ ಜನನವನ್ನು ಆಚರಿಸುತ್ತಿದ್ದೀರಿ ಎಂದು ತಿಳಿದಿದೆ. ಕ್ರಿಸ್ಮಸ್ನ ನಿಜವಾದ ಆನಂದವು ಇಂದು ನಿಮ್ಮ ನಡುವೆ ಇರಲಿ. ಇಂದು ನಾವು ಲೂಕ 2:10 ಧ್ಯಾನಿಸೋಣ. ಅಲ್ಲಿ ದೇವದೂತನು ಕುರುಬರಿಗೆ ಶುಭ ಸಂದೇಶವನ್ನು ಸಾರಿ ಹೇಳಿದನು. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಪ್ರಿಯ ಸ್ನೇಹಿತರೆ, ಮೊಟ್ಟ ಮೊದಲನೆಯದಾಗಿ ದೂತನು ಅವರಿಗೆ ಹೇಳಿದ್ದೆ, ಹೆದರಬೇಡ್ರಿ. ನಿಮ್ಮಲ್ಲಿ ಅನೇಕರಿಗೆ ನಿಮ್ಮ ಭವಿಷ್ಯದ ಬಗ್ಗೆ ಭಯ, ಕುಟುಂಬ ಜೀವನದ ಭಯ, ನಿಮ್ಮಲ್ಲಿ ಅನೇಕರಿಗೆ ಪರೀಕ್ಷೆಯ ಭಯ, ಹಾಗೆ ಅನೇಕ ರೀತಿಯ ಭಯ ಇರಬಹುದು. ನಾನು ಸಹ ಅನೇಕ ಬಾರಿ ನನ್ನ ಭವಿಷ್ಯತ್ತಿನ ಬಗ್ಗೆ ಭಯಪಡುತ್ತಿದ್ದೆ, ನನ್ನ ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ಭಯಪಡುತ್ತಿದ್ದೆ. ಸೇವೆಯ ಕುರಿತಾಗಿ ನನ್ನ ಪತಿಯು ಯಾವಾಗಲೂ ಈ ರೀತಿಯಾಗಿ ಹೇಳುತ್ತಿದ್ರು. ನಾನು ಭಯದಿಂದ ಬೆಳಿಗ್ಗೆ 3 ಗಂಟೆಗೆ ಏಳುತ್ತಿದ್ದೆ. ತದನಂತರ ದೇವರು ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸುತ್ತಿದ್ರು. ಆಗ ಭಯವು ನನ್ನನ್ನು ಬಿಟ್ಟೋಗ್ತಿತ್ತು. ಪ್ರಿಯ ಸ್ನೇಹಿತರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದದ್ದೇ ನಮ್ಮಿಂದ ಎಲ್ಲಾ ಭಯವನ್ನು ತೆಗೆದುಹಾಕಲು. ದೂತನು ಶುಭ ಸಂದೇಶವನ್ನು ಹೇಳಿದಾಗ ಆತನು ಮೊದಲನೇದಾಗಿ ಹೇಳಿದ್ದೆ, ಹೌದು ಸ್ನೇಹಿತರೆ, ಯೆಶಾಯ 41:10 ಕರ್ತನು ಹೇಳ್ತಾನೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ಮತ್ತು ಜಕ್ಕರಿಯನಿಗೆ ದೂತನು ಸಂಧಿಸಿದಾಗ ಸ್ನಾನಿಕ ಯೋಹಾನನ ತಂದೆಯು ಆತನು ಹೇಳಿದ, ಹೆದರಬೇಡ, ನಿನ್ನ ಪ್ರಾರ್ಥನೆಯು ಮನ್ನಿಸಲಾಗಿದೆ. ಇಂದು ದೇವರಿಂದ ನಿಮಗೆ ಒಂದು ಸಂದೇಶ. ಹೆದರಬೇಡ್ರಿ. ನಿಮ್ಮ ಹೃದಯದಲ್ಲಿ ಯೇಸು ಇರುವಾಗ ಅಲ್ಲಿ ಭಯ ಇರಬಾರ್ದು. ಪ್ರಿಯ ಸ್ನೇಹಿತರೆ, ಸತ್ಯವೇದ ಹೇಳ್ತದೆ, ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. ಯೇಸುವು ಪ್ರೀತಿಯಿಂದ ತುಂಬಲ್ಪಟ್ಟವನು. ನಾನು ಆತನನ್ನು ಮುಖಾಮುಖಿಯಾಗಿ ಒಂದು ಸಲ ನೋಡಿದ್ದೇನೆ. ಆತನ ಮುಖವು ಪ್ರೀತಿಯಿಂದ ತುಂಬಿತ್ತು, ಆತನ ಕಣ್ಣು ಪ್ರೀತಿಯಿಂದ ತುಂಬಿತ್ತು. ಪ್ರಿಯ ಸ್ನೇಹಿತನೇ, ನಾನು ಆತನ ಕಣ್ಣನ್ನು 1 ತಾಸುಗಳ ಕಾಲ ದೃಷ್ಟಿಸುತ್ತಾ ಇದ್ದೆ. ಆತನ ಮುಖವನ್ನು ನೋಡುತ್ತಲೇ ಇದ್ದಾಗ ಆತನ ಪ್ರೀತಿಯು ನನ್ನ ಹೃದಯದಲ್ಲಿ ಹರಿಯುತ್ತಲೇ ಇತ್ತು. ಆತನು ಪ್ರೀತಿಯಿಂದ ತುಂಬಲ್ಪಟ್ಟವನು. ಯಾವಾಗ ಈ ಪ್ರೀತಿಯು ನಮ್ಮ ಹೃದಯದಲ್ಲಿ ಬರುತ್ತದೋ ಕರ್ತನು ನಮ್ಮಿಂದ ಭಯವನ್ನು ಹೊರಡಿಸಿಬಿಡುತ್ತಾನೆ. ಅದಕ್ಕಾಗಿಯೇ ನಮ್ಮ ಪ್ರಿಯ ಕರ್ತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು, ನಿಮಗೆ ಪ್ರೀತಿಯನ್ನು ಕೊಡಲು. ನಿಮ್ಮಿಂದ ಹೆದರಿಕೆಯನ್ನು ಖಂಡಿತವಾಗಿಯೂ ಆತನು ತೆಗೆಯುತ್ತಾನೆ. ಇಂದು ನೀವು ಯೇಸುವನ್ನು ನಿಮ್ಮ ಹೃದಯದೊಳಗೆ ಸ್ವೀಕರಿಸಲು ಸಿದ್ಧರಾಗಿದ್ದೀರಾ? ಯಾವಾಗ ನೀವು ಕರ್ತನೆ ನನ್ನ ಹೃದಯದಲ್ಲಿ ನೀವು ಬನ್ನಿ, ನಿಮ್ಮನ್ನು ಸ್ವಾಗತಿಸ್ತೇನೆ ಎಂದು ಮೊರೆಯಿಡುವುದಾದರೆ ಕರ್ತನು ಬಂದು ತನ್ನ ಪ್ರೀತಿಯಿಂದ ನಿಮ್ಮನ್ನು ತುಂಬಿಸುತ್ತಾನೆ. ನಾವು ರೋಮಾಪುರ 5:5 ನೋಡ್ತೇವೆ, ಪವಿತ್ರಾತ್ಮನು ನಮ್ಮಲ್ಲಿ ಬಂದಾಗ ಆತನು ತನ್ನ ಪ್ರೀತಿಯ ರಸವನ್ನು ನಮ್ಮ ಹೃದಯದಲ್ಲಿ ಸುರಿಸುತ್ತಾನೆ. ಪವಿತ್ರಾತ್ಮನ ಶಕ್ತಿಯನ್ನು ಸ್ವೀಕರಿಸುವಂಥದ್ದು ಒಂದು ವಿಶೇಷವಾದ ಅನುಭವವಾಗಿದೆ. ದೇವರ ಶಕ್ತಿಯು ನಮ್ಮಲ್ಲಿ ಬಂದಾಗ ಆತನ ಪ್ರೀತಿಯಲ್ಲಿ ನಾವು ತುಂಬಲ್ಪಡುತ್ತೇವೆ. ಆತನ ಪ್ರೀತಿಯನ್ನು ಇತರರಿಗೆ ನಾವು ಪ್ರತಿಬಿಂಬಿಸುತ್ತೇವೆ. ನಾವು ಆತನ ಪ್ರೀತಿಯನ್ನು ಇತರರಿಗೆ ತೋರಿಸುತ್ತೇವೆ. ಯಾವ ಭಯವೂ ಅಲ್ಲಿ ಇರುವುದಿಲ್ಲ. ಭವಿಷ್ಯವನ್ನು ಎದುರಿಸಲು ನಮಗೆ ವಿಶ್ವಾಸವಿರುತ್ತದೆ. ನಮಗೆ ಸಂಬಂಧಿಸಿದ್ದೆಲ್ಲದರಲ್ಲಿ ಕರ್ತನು ಲಾಭವನ್ನು ಕೊಡುತ್ತಾನೆ. ಈ ದಿನಮಾನಗಳಲ್ಲಿ ಯೌವನಸ್ಥರು ತಮ್ಮ ಗೆಳೆಯರ ಒತ್ತಡದ ನಿಮಿತ್ತ ಭಯದಿಂದ ತುಂಬಿರುತ್ತಾರೆ. ಅವರು ಮುನ್ನಡೆಯಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾರೆ. ಪ್ರಿಯ ಸ್ನೇಹಿತರೆ, ಯೇಸು ಈ ಭೂಲೋಕಕ್ಕೆ ಬಂದದ್ದೇ ನಮ್ಮಿಂದ ಭಯವನ್ನು ಹೊರಡಿಸಲು. ಕ್ರಿಸ್ಟಿ ಎಲಿಜಬೆತ್ ಎಂಬ ಸಹೋದರಿಯ ಸಾಕ್ಷಿಯನ್ನು ನಿಮ್ಮ ಬಳಿಗೆ ಹಂಚಲು ಬಯಸುತ್ತೇನೆ. ಅವರು ಕೊಯಂಬತ್ತೂರಿನಲ್ಲಿದ್ದಾರೆ. 2022 ಆಕೆಯ ಮನೆಯ ಪಕ್ಕದಲ್ಲಿ ವಾಸಿಸುವ ಸಹೋದರಿಯ ಮರಣದ ಬಗ್ಗೆ ಕೇಳಿಸಿಕೊಂಡ್ಳು. ಆಕೆ ತನ್ನ ಪಕ್ಕದ ಮನೆಯವರ ಬಳಿಯಲ್ಲಿ, ಇದು ಹೇಗೆ ನಡೆಯಿತು? ಆಕೆಯು ನನ್ನ ಸ್ನೇಹಿತೆಯಾಗಿದ್ದಾಳೆ,
ದಯವಿಟ್ಟು ನನಗೆ ವಿವರಿಸಿ ಎಂದು ಕೇಳಿದಳು. ಆಗ ಅವರು ಆಕೆಗೆ ತನ್ನ ಕೈಕಾಲುಗಳಲ್ಲಿ ಬಹಳ ನೋವಿತ್ತು. ಅಕಸ್ಮಾತ್ತಾಗಿ ಆಕೆ ಒಂದು ದಿನ ತೀರಿ ಹೋದಳು ಎಂಬುದಾಗಿ ಆಕೆಗೆ ಅವರು ಹೇಗೆ ನಡೆಯಿತು ಎಂದು ವಿವರಿಸುತ್ತಿದ್ದರು. ಇದೆಲ್ಲ ಕೇಳುವಾಗಲೇ ಆಕೆಗೆ ತನ್ನ ಕೈಕಾಲುಗಳಲ್ಲಿ ನೋವು ಉಂಟಾಗಲು ಪ್ರಾರಂಭಿಸಿತು ಮತ್ತು 1 ವರ್ಷದ ತನಕ ಇದು ನಡೆಯಿತು. ಆಕೆಯು ವೈದ್ಯರ ಬಳಿಗೆ ವಿಚಾರಿಸಿದಾಗ ವೈದ್ಯರು ನಿನಗೆ ಏನೂ ಆಗಿಲ್ಲ, ನೀನು ಚೆನ್ನಾಗಿದ್ದೀಯಾ ಎಂಬುದಾಗಿ ಹೇಳಿದರು. ಆದರೆ ಆಕೆಗೆ ತನ್ನ ದೇಹದಲ್ಲಿ ಬಹಳ ನೋವಿತ್ತು ಮತ್ತು ಆಕೆಗೆ ನಾನು ಕೂಡ ಸಾಯುತ್ತೇನೆ ಎಂಬುದಾಗಿ ಅನಿಸುತ್ತಿತ್ತು. ಸಾಯುವ ಭಯವು ಆಕೆಯನ್ನು ಕಾಡುತ್ತಿತ್ತು. ಆಕೆಗೆ ಆ ಪರಿಸ್ಥಿತಿಯಲ್ಲಿ ಮುನ್ನಡೆಯಲು ಸಾಧ್ಯವಾಗ್ತಿರಲಿಲ್ಲ. 2023 ಅಕ್ಟೋಬರ್ ತಿಂಗಳಿನ 5ನೇ ತಾರೀಕಿನಂದು ಆಕೆಯ ಕುಟುಂಬಸ್ಥರು ಆಕೆಯನ್ನು ಬೆಥೆಸ್ದಾಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಬೆಥೆಸ್ದಾ ಆಶೀರ್ವಾದ ಕೂಟವು ನಡೆಯುತ್ತಿತ್ತು. ಅಲ್ಲಿ ನಾನು ಪ್ರಸಂಗಿಸುತ್ತಿದ್ದೆ. ಪ್ರಸಂಗದ ನಂತರ ಪ್ರತಿಯೊಬ್ಬರಿಗೆ ಪ್ರತ್ಯೇಕವಾಗಿ ನಾನು ಪ್ರಾರ್ಥಿಸುತ್ತಿದ್ದೆ. ಈ ಸಹೋದರಿ ಎಲಿಜಬೆತ್ ಕೂಡ ಪ್ರಾರ್ಥಿಸಲು ನನ್ನ ಬಳಿಗೆ ಬಂದರು. ನಾನು ನನ್ನ ಕೈಯನ್ನು ಆಕೆಯ ಮೇಲೆ ಇಟ್ಟ ತಕ್ಷಣವೇ ಅಲ್ಲಿ ಅದ್ಭುತ ನಡೆಯಿತು. ಎಲ್ಲ ಭಯವು ಆಕೆಯನ್ನು ಬಿಟ್ಟು ಹೋಯಿತು. ದೇಹದಲ್ಲಿರುವ ನೋವು ಸಹ ಆಕೆಯನ್ನು ಬಿಟ್ಟಿತು. ಕೈ ಕಾಲುಗಳಲ್ಲಿ ಯಾವ ನೋವು ಸಹ ಇರಲಿಲ್ಲ. ಆಕೆ ಸಂಪೂರ್ಣವಾಗಿ ಗುಣ ಹೊಂದಿದ್ಲು ಮತ್ತು ಆಕೆ ಆನಂದದಿಂದ ನಲಿದಾಡಿದ್ಲು ಮತ್ತು ಸಾಕ್ಷಿ ಹೇಳಿದ್ಲು. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯ ಸ್ನೇಹಿತರೆ, ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. ಇಂದು ಸಹ ಕರ್ತನಾದ ಯೇಸು ನಿಮ್ಮ ಹೃದಯದಲ್ಲಿ ಜನಿಸಿ ಬಂದು ಎಲ್ಲ ಭಯವನ್ನು ನಿಮ್ಮಿಂದ ತೆಗೆದುಹಾಕಲಿ. ನಾನು ಅನೇಕ ಯೌವನಸ್ಥರು ಅವರು ಮಾಡಿದ ತಪ್ಪಿನ ಭಯದಿಂದ ತುಂಬಿರುವುದನ್ನು ನೋಡಿದ್ದೇನೆ. ದೇವರ ಮುಂದೆ ಹೋಗಲು ಸಹ ಅವರು ಹಿಂಜರಿಯುತ್ತಾರೆ. ಅವರು ಹೇಳ್ತಾರೆ, ದೇವರ ಬಳಿ ಹೋಗಲು ನನಗೆ ಅಷ್ಟು ಧೈರ್ಯವಿಲ್ಲ. ಯೇಸು ಹೇಳುತ್ತಾರೆ, ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಯೇಸು ಈ ಲೋಕಕ್ಕೆ ಬಂದದ್ದೇ ನಿಮಗೆ ವಿಶ್ರಾಂತಿಯನ್ನು ಕೊಡಲು ಮತ್ತು ಎಲ್ಲ ಭಯದಿಂದ ಬಿಡಿಸಲು. ಯಾವಾಗಲೂ ಇದನ್ನು ನೆನ್ಪಿಟ್ಕೊಳ್ರಿ ಸ್ನೇಹಿತರೆ. ಯೇಸುವಿನ ಬಳಿಗೆ ಬನ್ನಿರಿ. ಯೇಸುವನ್ನು ನಿಮ್ಮ ಹೃದಯದಲ್ಲಿ ಅಂಗೀಕರಿಸ್ರಿ. ಆತನನ್ನು ನಂಬ್ರಿ. ಆಗ ಆತನು ನಿಮ್ಮನ್ನ ಮಗಳನ್ನಾಗಿ ಮಾಡ್ತಾನೆ ಸ್ನೇಹಿತರೆ. ಆತನ ಮಕ್ಕಳಾಗುವಂಥದ್ದು, ದೇವರ ಮಕ್ಕಳಾಗುವಂಥದ್ದು ಅದು ಎಂತಹ ಒಂದು ಭಾಗ್ಯ. ಇಂದು ಸಹ ಯೇಸುವಿನ ಜನನವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ದೇವರ ಪರಿಪೂರ್ಣ ಪ್ರೀತಿಯು ನಿಮ್ಮ ಹೃದಯವನ್ನು ತುಂಬಲಿ. ನನ್ನ ಮೊಮ್ಮಗಳು ಕೇಳ್ತಾ ಇರ್ತಿದ್ಲು, ಮಮ್ಮ ನಾವು ಯಾವಾಗ ಕ್ರಿಸ್ಮಸ್ಸನ್ನು ಆಚರಿಸುವುದು? ಕ್ರಿಸ್ಮಸ್ಗೆ ಇನ್ನು ಎಷ್ಟು ದಿನವಿದೆ? ಆಕೆ ಕ್ರಿಸ್ಮಸ್ ದಿನಕ್ಕಾಗಿ ಕಾತುರಳಾಗಿದ್ಲು. ನನಗೆ ಗೊತ್ತಿದೆ, ನೀವು ಸಹ ಕ್ರಿಸ್ಮಸ್ ದಿನಕ್ಕಾಗಿ ಕಾಯುತ್ತಿದ್ದೀರಿ. ನೀವು ಸಹ ಯೇಸು ಕ್ರಿಸ್ತನ ಜನನದ ಈ ದಿನವನ್ನ ಸಂತೋಷಿಸಿರಿ. ದೇವರು ನಿಜವಾಗಿಯೂ ಆತನ ಪ್ರೀತಿಯಿಂದ ನಿಮ್ಮನ್ನು ತುಂಬಿಸುತ್ತಾನೆ. ಪ್ರಿಯ ಸ್ನೇಹಿತರೆ, ದೇವರ ಪ್ರೀತಿಯನ್ನು ಈ ದಿನದಲ್ಲೂ ಅತ್ಯಧಿಕವಾಗಿ ನೀವು ಅನುಭವಿಸಲಿದ್ದೀರಿ. ನೀವು ನಿಜವಾಗಿಯೂ ಯೇಸುವಿನಲ್ಲಿ ಆನಂದಿಸಲಿದ್ದೀರಿ. ನಾನಿಲ್ಲಿ ನೀವು ದೇವರ ಆನಂದವನ್ನು ಹೃದಯದಲ್ಲಿ ಅನುಭವಿಸುವುದಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮಲ್ಲಿ ಭಯವನ್ನು ತೆಗೆದು ಆತನ ಪ್ರೀತಿ ಆನಂದದಿಂದ ತುಂಬಿಸಲಿ. ನಾವು ಪ್ರಾರ್ಥಿಸೋಣವೇ? ನಮ್ಮ ಪ್ರೀತಿಯ ದೇವರಾದ ಯೇಸುವೆ, ನಿನ್ನ ಜನರನ್ನ ನಿನ್ನ ಸಂತೋಷದಿಂದ ತುಂಬಿಸು. ದೇವರೇ, ಎಲ್ಲ ಭಯಗಳು ಅವರಿಂದ ತೆಗೆಯಲ್ಪಡಲಿ. ದೇವರೇ, ತೆಗೆಯಲ್ಪಡಲಿ. ಇನ್ನು ಭಯ ಇರಬಾರದು. ದೇವರೇ, ಭವಿಷ್ಯತ್ತಿನ ಬಗ್ಗೆ ಯಾವ ಭಯವಿರಬಾರದು, ಒತ್ತಡವಿರಬಾರದು, ಸೋಲುಗಳುಂಟಾಗಬಾರದು. ದೇವರೇ, ಅವರಿಂದ ಇವೆಲ್ಲವನ್ನು ತೆಗೆದು ಬಿಡು. ತಂದೆ, ನೀನು ಈ ಲೋಕಕ್ಕೆ ಬಂದದ್ದೇ ಜೀವವನ್ನು ಕೊಡಲು, ಅದು ಸಮೃದ್ಧಿಯಾದ ಜೀವನ. ದೇವರೇ, ದೇವರೇ, ಇದರಿಂದ ಇವರನ್ನು ತುಂಬಿಸು. ದೇವರೇ, ದೇವರೇ, ನಿನ್ನ ಪ್ರೀತಿಯಿಂದ, ಜೀವದಿಂದ ಮತ್ತು ಆನಂದದಿಂದ ತುಂಬಿಸಿ. ತಂದೆ, ಈಗಲೂ ನಿನ್ನಲ್ಲಿ ಆನಂದಿಸಲು ಎಲ್ಲರಿಗೂ ಸಹಾಯ ಮಾಡು. ನಿನ್ನಲ್ಲಿ ಆನಂದಿಸಲಿ. ಇವರ ಹೃದಯದಲ್ಲಿ ಯೇಸುವಿನ ಪ್ರೀತಿಯು ಹರಿಯಲಿ. ತಂದೆ, ಇವರನ್ನು ತುಂಬಿಸು. ತಂದೆ, ತುಂಬಿಸು. ದೇವರೇ, ನಿಮ್ಮ ಪ್ರೀತಿಯಿಂದ ಇವರು ತುಂಬಲ್ಪಡಲಿ. ದೇವರೇ, ದುಃಖಿಸುತ್ತಿರುವ ಎಲ್ಲ ಹೃದಯದಲ್ಲಿ ಪರಿಪೂರ್ಣ ಪ್ರೀತಿಯು ತುಂಬಲ್ಪಡಲಿ. ದೇವರೇ,
ನಿನ್ನ ಪರಿಪೂರ್ಣ ಪ್ರೀತಿಯು ತುಂಬಿಸಿ, ನಿನ್ನ ಪರಿಪೂರ್ಣ ಪ್ರೀತಿಯನ್ನು ತುಂಬಿಸಿ. ದೇವರೇ, ನಿನ್ನ ಪರಿಪೂರ್ಣ ಪ್ರೀತಿ ಎಲ್ಲ ಭಯವನ್ನು ತೆಗೆದು ಹಾಕಲಿ. ದೇವರೇ, ಇನ್ನು ಮುಂದೆ ಯಾವ ಭಯವಿರಬಾರ್ದು, ಯಾವ ಒತ್ತಡವಿರಬಾರದು. ಇವರು ಯೇಸುವಿನಲ್ಲಿ ಜೀವಿಸಲಿ. ದೇವರೇ, ಇನ್ನು ಕತ್ತಲಿರಬಾರದು. ನಿನ್ನ ನಿರೀಕ್ಷೆ ಮಾತ್ರ, ನಿನ್ನ ಭವಿಷ್ಯತ್ತು. ದೇವರೇ, ನಿನ್ನ ನಿರೀಕ್ಷೆ ಭವಿಷ್ಯತ್ತನ್ನು ನೀಡು. ಒಡೆಯನೇ, ಜಯಭರಿತ ಜೀವಿತವನ್ನು ಅನುಭವಿಸುವಂತೆ ಮಾಡು. ಯಶಸ್ವಿಯ ಭವಿಷ್ಯತ್ವವನ್ನು ನೀಡು. ದೇವರೇ, ಎಲ್ಲರೂ ಸಮೃದ್ಧಿಯಾದ ಜೀವಿತವನ್ನು ಅನುಭವಿಸಲಿ. ದೇವರೇ, ಇವರನ್ನು ಆಶೀರ್ವದಿಸು. ಈ ಆನಂದಭರಿತ ಕ್ರಿಸ್ಮಸ್ನಲ್ಲಿ ಇವರೆಲ್ಲರೂ ಸಂಭ್ರಮಿಸಲಿ. ದೇವರೇ, ಇವರ ಜೀವಿತಕ್ಕೆ ಬೇಕಾದ ಆಶೀರ್ವಾದಗಳನ್ನು ನೀಡು. ದೇವರೇ, ನನಗೆ ಗೊತ್ತಿದೆ ನಿನ್ನ ಆಶೀರ್ವಾದದ ಹಸ್ತ ಇವರ ಮೇಲೆ ಬರುತ್ತಾ ಇದೆ. ಈ ದಿವಸ ಇವರೆಲ್ಲರನ್ನು ಆಶೀರ್ವದಿಸು. ದೇವರೇ, ವಂದನೆಗಳು ಯೇಸುವೆ. ಎಲ್ಲರ ಹೃದಯವನ್ನ ನೀನು ಪ್ರವೇಶಿಸುವುದಕ್ಕಾಗಿ ವಂದನೆಗಳು. ನಿಮಗೆ ವಂದನೆಗಳು ಯೇಸುವಿನ ನಾಮದಲ್ಲಿ, ಆಮೇನ್. ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನಗೆ ಗೊತ್ತಿದೆ ನಿಮ್ಮ ಹೃದಯದಲ್ಲಿ ದೇವರ ಆನಂದವನ್ನು ನೀವು ಅನುಭವಿಸಿದ್ದೀರಿ. ನನಗೆ ಗೊತ್ತಿದೆ ನಿಮ್ಮ ಭವಿಷ್ಯತ್ತಿನ ಎಲ್ಲ ಭಯವನ್ನು ದೇವರು ತೆಗೆದಿದ್ದಾನೆ. ದೇವರು ತನ್ನ ಪ್ರೀತಿ ಹಾಗೂ ನಿರೀಕ್ಷೆಯಿಂದ ನಿಮ್ಮನ್ನು ತುಂಬಿಸಲಿ. ಈ ಕ್ರಿಸ್ಮಸ್ ದಿನಗಳಲ್ಲಿ ಶಿಷ್ಯದ ಮೂಲಕ ಬಡ ಜನರಿಗೆ ನಾವು ಸಹಾಯ ಮಾಡುವುದಕ್ಕೆ ತೀರ್ಮಾನಿಸಿದ್ದೇವೆ. ನಾವು ಈಗಾಗಲೇ ಅನೇಕರಿಗೆ ವಸ್ತುಗಳನ್ನು ಕೊಟ್ಟಿದ್ದೇವೆ, ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಿದ್ದೇವೆ, ವಿಧವೆಯರಿಗೆ ಸಹಾಯ ಮಾಡಿ ಅವರ ವ್ಯವಹಾರಗಳು ಅವರು ಮುಂದುವರಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಸಹಾಯ ಮಾಡಿದ್ದೇವೆ. ಬಡ ಜನರನ್ನ ಮೇಲೆತ್ತಲು ಈ ರೀತಿ ಅನೇಕ ಕಾರ್ಯ ಮಾಡುತ್ತಿದ್ದೇವೆ. ನೀವು ಸಹ ಬಡ ಜನರಿಗೆ ಸಹಾಯ ಮಾಡಲು ಈ ಸೇವೆಯಲ್ಲಿ ಕೈ ಜೋಡಿಸುವುದಾದರೆ ನಿಮ್ಮ ಕಾಣಿಕೆಗಳನ್ನು ಶೀಶಾಗೆ ಕಳಿಸಿಕೊಡ್ರಿ. ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಸಹಾಯ ಮಾಡಲು ನಿಮ್ಮ ಕಾಣಿಕೆ ಸಹಾಯವಾಗುತ್ತದೆ. ಸಹಾಯ ಮಾಡಲು ನೀವು ಮುಂದೆ ಬರುವಾಗ ದೇವರು ತನ್ನ ಪ್ರೀತಿ ಸಮಾಧಾನದಿಂದ ನಿಮ್ಮನ್ನು ತುಂಬಿಸುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹ್ಯಾಪಿ ಕ್ರಿಸ್ಮಸ್.